ಮಳವಳ್ಳಿ ಯಾವುದೇ ಕ್ಷೇತ್ರದಲ್ಲಿ ಹೊಸದಾಗಿ ಪರಿಚಯವಾಗುವ ಕೌಶಲ್ಯವುಳ್ಳ ಕಲಾವಿದರನ್ನ ಗೌರವಿಸುವುದು, ಪ್ರೋತ್ಸಾಹಿಸುವುದು ನಮ್ಮ ಸಂಸ್ಕೃತಿ. ಅದೇ ರೀತಿ ಚಿತ್ರರಂಗದಲ್ಲಿ ಹೊಸ ಪ್ರತಿಭಾವಂತ ಕಲೆಗೆ ಬೆಲೆ ಕೊಡುವುದು ನಮ್ಮ ಪ್ರವೃತ್ತಿ ಎಂದು ಮಂಡ್ಯ ಜಿಲ್ಲಾ ಕೆಡಿಪಿ ಸದಸ್ಯ ಶಶಿರಾಜ್ ತಿಳಿಸಿದರು. ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ, ನಮ್ಮ ತಾಲೂಕಿನ ಹೆಮ್ಮೆಯ ಪುತ್ರ ಶರತ್ ಕೃಷ್ಣ ಅಭಿನಯದ ಹೊಸ ಚಲನಚಿತ್ರ ದೊಡ್ಡ ಮನುಷ್ಯ ಜೂನ್ 19ರಂದು ತಾರೀಕು ರಾಜ್ಯಾದ್ಯಂತ ಬಿಡುಗಡೆಗೊಳ್ಳುತ್ತಿದ್ದು, ಎಲ್ಲರೂ ಪ್ರೋತ್ಸಾಹಿಸಿ ಹೊಸ ನಾಯಕ ನಟನನ್ನ ಬೆಳೆಸಬೇಕೆಂದು ತಿಳಿಸಿದರು. ನಾಯಕ ನಟ ಶರತ್ ಕೃಷ್ಣ ಮಾತನಾಡಿ, ಚಿತ್ರವು ಹಳ್ಳಿ ಸೊಗಡಿನಿಂದ ಕೂಡಿದ್ದು, ಈ ಚಿತ್ರವು ಡ್ರೈವರ್ ಜೀವನ ಶೈಲಿಯ ಕಥೆ ಆಧಾರಿತವಾಗಿದೆ. ಈ ಸಿನಿಮಾದಲ್ಲಿ 5 ಹಾಡುಗಳು ಸೇರಿದಂತೆ 3 ಫೈಟಿಂಗ್ ಕೂಡ ಇದು ಸಮಾಜದಲ್ಲಿನ ಡ್ರೈವರ್ ಜೀವನ ಶೈಲಿಯನ್ನು ರೂಪಿಸುತ್ತದೆ ಎಂದು ತಿಳಿಸಿದರು. ಇದೇ ಸಂದರ್ಭದಲ್ಲಿ ಕಲ್ಲೇರಪುರ ಮಂಜು, ದುನಿಯಾ ಮಂಜು, ನಾಗೇಂದ್ರ, ಚೆಲುವರಾಜು, ಜಿಮ್ ಮಾದೇವ್, ಗುರು, ಶಿವು ಸೇರಿದಂತೆ ಇತರರು ಇದ್ದರು. ತಾಲೂಕಿನ ಎಲ್ಲ ಮಹಾಜನತೆಗೆ ನಮಸ್ಕಾರ. ನನ್ನ ಹೆಸರು ಶರತ್ ಕೃಷ್ಣ ಅಂತ ಹೇಳಿ ದೊಡ್ಡಮಂಚ ಚಿತ್ರದ ನಿರ್ದೇಶಕ ಕೆಲಸ ಮಾಡಿದ್ದೀನಿ. ಈ ಒಂದು ಚಿತ್ರ ಜೂನ್ 19ನೇ ತಾರೀಕು ರಾಜ್ಯಾದ್ಯಂತ ಬಿಡುಗಡೆ ಆಗ್ತಾ ಇದೆ. ಹಾಗೆ ನಮ್ಮ ಮಂಡ್ಯ ಡಿಸ್ಟ್ರಿಕ್ಟಲ್ಲಿ ಮಳವಳ್ಳಿ ತಾಲೂಕಲ್ಲಿ ಕೂಡ ಬಿಡುಗಡೆ ಆಗ್ತಾ ಇದೆ. ತಾವೆಲ್ಲರೂ ಥಿಯೇಟ್ರಿಗೆ ಬಂದು ಕನ್ನಡ ಸಿನಿಮಾನ ನೋಡೋದ್ರ ಮುಖಾಂತರ ಹೊಸ ಪ್ರತಿಭೆಗಳಿಗೆ ಪ್ರೋತ್ಸಾಹ ನೀಡಬೇಕಂತ ಕೇಳ್ಕೊಂಡಿದ್ದೀನಿ. ಇನ್ನು ಚಿತ್ರದ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ, ಅಪ್ಪಟ ಕನ್ನಡ ಚಿತ್ರ. ನಾವೇನು ನಮ್ಮ ಕನ್ನಡ ಸೊಗಡು, ಕನ್ನಡದ ಒಂದು ಚರಿತ್ರೆ ಅಥವಾ ಇತಿಹಾಸ ಏನಿದೆ ಕನ್ನಡ ಚಿತ್ರರಂಗದಲ್ಲಿ, ಆ ಒಂದು ಮಣ್ಣಿನ ಒಂದು ಸತ್ವ ಇಟ್ಕೊಂಡು ಮಾಡಿರುವಂಥ ಒಂದು ಚಿತ್ರ. ಒಬ್ಬ ಪಕ್ಕಾ ಲೋಕಲ್ ಆಟೋ ಡ್ರೈವರ್ ಜೀವನದ ಪಾತ್ರವನ್ನು ಬಿಂಬಿಸುವಂಥ ಒಂದು ಚಿತ್ರ ಇದು. ಇದರಲ್ಲಿ 4 ಕಮರ್ಷಿಯಲ್ ಫೈಟ್ಸ್ ಇದೆ ಹಾಗೂ 5 ಸಾಂಗ್ಸ್ ಇದೆ. ಇದಾಗಲೇ ಯೂಟ್ಯೂಬ್ನಲ್ಲಿ A2 ಮ್ಯೂಸಿಕ್ ಮುಖಾಂತರ ಒಂದು 2 ಸಾಂಗು ಮತ್ತು ಒಂದು ಟೀಸರ್ನ ರಿಲೀಸ್ ಮಾಡಿದ್ದೀವಿ. ಸೊ ಅದನ್ನು ನೀವು ನೋಡಿ, ಅದನ್ನು ನೋಡಿದಾಗಲೇ ನಿಮಗೆ ಅರ್ಥ ಆಗುತ್ತೆ ಅಥವಾ ತಿಳಿದು ಬರುತ್ತೆ ಹೇಗೆ ಬಂದಿದೆ ಈ ಸಿನಿಮಾ ಅನ್ನೋದು. ಹಾಗೆ ಈ 19ನೇ ತಾರೀಕು ಹೆಚ್ಚಿನ ಸಂಖ್ಯೆಯಲ್ಲಿ ಮಂಡ್ಯ ಡಿಸ್ಟ್ರಿಕ್ಟ್ ಮಳವಳ್ಳಿ ತಾಲೂಕಲ್ಲಿ ಈ ಒಂದು ಚಿತ್ರನ ನೀವು ನೋಡೋದ್ರ ಮುಖಾಂತರ ಸ್ಥಳೀಯ ಪ್ರತಿಭೆ ಆದಂಥ ನಾನು ಮಳವಳ್ಳಿ ತಾಲೂಕಿನ ಚಂದಳಿ ಗ್ರಾಮದ ಹುಡುಗ ಆಗಿರ್ತಕ್ಕಂಥ ನನಗೆ ಪ್ರೋತ್ಸಾಹ ನೀಡಿ ಆಶೀರ್ವಾದ ಮಾಡಬೇಕು ಅಂತ ಎಲ್ಲರಲ್ಲೂ ಬರುತ್ತೆ. ಗೆಲ್ಲುವ ನಿಟ್ಟಿನಲ್ಲಿ ಇವತ್ತು ದೊಡ್ಡ ಮನ್ಸ ಅಂತ ಸಿನಿಮಾನ ನಿರ್ಮಾಣ ಮಾಡಿ ನಿರ್ದೇಶಿಸಿ ಅವ್ರ ಜೊತೆಗೆ ನಾಯಕ ನಟರಾಗಿ ನಟಿಸಿರುವಂಥ ನಮ್ಮೆಲ್ಲರ ಶರತ್ ಕೃಷ್ಣರವರಿಗೆ ಒಳ್ಳೆಯದಾಗಿ. ಹಾಗೆ ಈ ಸಿನಿಮಾ ಅವರೇ ಹೇಳಿದ ರೀತಿಯಲ್ಲಿ ಒಂದು ಎಲ್ಲ ಎಲಿಮೆಂಟ್ಸ್ ಎಲ್ಲ ಕಮರ್ಷಿಯಲ್ ಆಗಿ ಎಲ್ಲರೂ ನೋಡುವಂಥ ಸಿನಿಮಾ ಆಗಿದೆ. ಅವ್ರು ಲಾಸ್ಟಲ್ಲಿ ಒಂದು ಮಾತು ಹೇಳಿದ್ರು, ಕೊಟ್ಟ ಕೊನೆಯ ನೇರದ ವೀರನೂ ಅಲ್ಲ ಸೂರನೂ ಅಲ್ಲ ಅಂತ. ಅವ್ರು ಆಲ್ರೆಡಿ ಹೀರೋ ಆಗಿ ಹೊರ ಹೊಂದ್ಬಿಟ್ಟವ್ರೆ. ಅವರೇನು ಇವತ್ತಿಗೆ ಸಿನಿಮಾ ಆಗಿ ಹೊರಹೊಮ್ಮದಲ್ಲೇ ಇಡೀ ರಾಜ್ಯಕ್ಕೆ ನನ್ನ ಜಿಲ್ಲೆಯಿಂದ, ನನ್ನ ತಾಲೂಕಿನ, ನನ್ನೂರಿಂದ ಹೋಗ್ತಾ ಇರೋದು ನನಗೆ ಇನ್ನೂ ಅದು ಖುಷಿ ಆಯ್ತದೆ. ಅದೇ ರೀತಿ ಒಂದು ಮಾತು ಹೇಳ್ತಾರೆ, ಕರ್ಮಣ್ಯ ವಾದಿಕಾರಸ್ತೆ ಮಾಫಲೈಸು ಕಲಾಚನ ಅಂತ. ಆ ರೀತಿ ಏನು ತನ್ನ ಕೆಲಸವನ್ನು ಪ್ರಾಮಾಣಿಕವಾಗಿ ಸಿನಿಮಾದಲ್ಲಿ ಅಳವಡಿಸಿ ಪ್ರತಿಫಲವನ್ನು ಅಪೇಕ್ಷಿಸ್ತದೆ ಇವತ್ತು ನಮ್ಮ ಮುಂದೆ ನಿಂತಿದ್ದಾರೆ. ಹಾಗಾಗಿ ಅವರಿಗೆ ಮುಂದಿನ ದಿನಗಳಲ್ಲಿ ಇನ್ನೂ ಸಹ ಹೆಚ್ಚಿನ ರೀತಿಯಲ್ಲಿ ಹೆಸರು ಸಿಗಲಿ. ನಾವೆಲ್ಲರೂ ಸುಧಾ ನಿಮ್ಮ ಜೊತೆ ಇರ್ತೀವಿ. ಈ ಸಿನಿಮಾನ ಅತಿ ಹೆಚ್ಚಾಗಿ ನೋಡಲಿಕ್ಕೆ ನಾವೆಲ್ಲರೂ ಸುಧಾ ಅತಿ ಹೆಚ್ಚು ಪ್ರಚಾರವನ್ನು ಮಾಡ್ತೀವಿ ಅಂತ ಈ ಮೂಲಕ ನಿಮ್ಮಲ್ಲಿ ಭರವಸೆಯನ್ನು ಕೊಡ್ತಾ, ನಿಮಗೆ ಉನ್ನತವಾಗಿ ಇನ್ನೂ ಈ ಸಿನಿಮಾ ರಂಗದಲ್ಲಿ ಇನ್ನೂ ಹೆಚ್ಚಿನ ಹೆಸರಾಗಿ ಅಂತ ಹೇಳಿ ಬಯಸ್ತೇವೆ.